8 ಜನರನ್ನ ಇಲ್ಲಿ ತನಕ ಬಂಧಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ. ಅದರಲ್ಲಿ 6 ಜನ ಮುಸ್ಲಿಮ್ಸ್, 2 ಹಿಂದೂ ಕಾರ್ಯಕರ್ತರು, ಕಳಸಾ ಮೂಲದವರು. ಅವ್ರನ್ನ ಅರೆಸ್ಟ್ ತೋರಿಸಿದ್ದಾರೆ, ಆ 2 ಹಿಂದೂ ಕಾರ್ಯಕರ್ತರನ್ನ. ಅದನ್ನು ಬಿಟ್ಟರೆ ಅಬ್ದುಲ್ ಸಫಾನ್, ನಿಯಾಜ್, ಮೊಹಮ್ಮದ್ ವಶಕ್ಕೆ ಪಡೆದಿರೋದು. ಖಲಂದರ್ ಶಾಫಿ, ಮೊಹಮ್ಮದ್ ರಿಜ್ವಾನ್ ಅಂತಕ್ಕಂಥದ್ದು ಇವರೆಲ್ಲರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಳಸಾ ಮೂಲದ ರಂಜಿತ್ ಮತ್ತು ನಾಗರಾಜ್ ಇವರನ್ನ ಬಂಧಿಸಲಾಗಿದೆ. ಅದರಲ್ಲಿ 2 ಅರೆಸ್ಟ್ ತೋರಿಸಿದ್ದಾರೆ ಅಂತ ನನ್ನ ಕೊಲೀಗ್ ಹೇಳ್ತಾ ಇರೋದು. ಇನ್ನು 6 ಜನರನ್ನ ಇದು ಮಾಡಿದ್ದಾರೆ ಅಂತ. ಅಬ್ದುಲ್ ಸಫಾನ್ ಸನ್ ಆಫ್ ಅಬ್ದುಲ್ ನಾಸಿರ್, 29 ಈತನ ವಯಸ್ಸು. ಆ ಲಿಸ್ಟ್ ನಾವು ನೋಡ್ತಾ ಇದ್ದೀವಿ, ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಮೇಯ್ನ್ ಇವನೇನೆ, ಅಬ್ದುಲ್ ಸಫಾನ್ ಈತನೇ. ಇದು ಬಿಟ್ಟರೆ ಇನ್ನು ಅಬ್ದುಲ್ ಸಫಾನ್ 29 ವರ್ಷ, ಇವನು ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನಂತೆ. ಮಂಗಳೂರಿನ ಶಾಂತಿಗುಡ್ಡೆ ಪೇಜಾವರ ಗ್ರಾಮದವನು ಅಂತ ಗೊತ್ತಾಗಿದೆ. ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನಾವು ಕೊಡ್ತಾ ಇದ್ವಿ. ಆಮೇಲೆ ನಿಯಾಜ್ ಅಂತ, ಇವನ್ ವಯಸ್ಸು 28 ವರ್ಷ, ಮೇಸ್ತ್ರಿ ಕೆಲಸ ಅಂತೆ. ಮಂಗಳೂರಿನ ಶಾಂತಿಗುಡ್ಡೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ. ಓಕೆ. ಇನ್ನು ಮೊಹಮ್ಮದ್ ಮುಜಮಿಲ್ ಅಂತ ಇನ್ನೊಬ್ಬ, 32 ವರ್ಷ ವಯಸ್ಸು. ಇವನು ಸೌದಿ ಅರೇಬಿಯಾದಲ್ಲಿ ಸೇಲ್ಸ್ ಮ್ಯಾನ್ ಅಂತೆ. ಸುಮಾರು ಕರಾವಳಿಯವರೆಲ್ಲ ಸೌದಿನಲ್ಲಿದ್ದಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಬಂದಿದ್ದಾನೆ ಇವನು. ಕೆಂಜಾರು ಬಜ್ಪೆ ಮಂಗಳೂರು ಪಣಂಬೂರು ಠಾಣೆಯಲ್ಲಿ ದರೋಡೆ ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಇವನ ಹಿನ್ನೆಲೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇರೋದು. ಸೊ ಬೇಸಿಕಲಿ ಇವನು ಸ್ಥಳೀಯ, ಇವನೊಬ್ಬ ಸ್ಥಳೀಯ ಅಲ್ಲಿ, ಯಾಕಂದ್ರೆ ಆ ಬಜ್ಪೆ ಮಂಗಳೂರು ಅನ್ನೋ ಅಡ್ರೆಸ್ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಕಲಂದರ್ ಶಾಫಿ ಅಂತ, ಇವನ ವಯಸ್ಸು 31 ವರ್ಷ. ಕುರ್ಸುಗುಡ್ಡೆ ಕಳವಾರು ಅನ್ನೋ ಪ್ರದೇಶದಲ್ಲಿ ಈತ ವಾಸ ಮಾಡ್ತಾ ಇದ್ದ ಅನ್ನೋದು ತಿಳಿದು ಬರ್ತಾ ಇರೋ ಮಾಹಿತಿ. ಸೊ ಈತನ ಪಾತ್ರದ ಬಗ್ಗೆನೂ ಅನುಮಾನ ಇದೆ. ಆಮೇಲೆ ಸೂರತ್ಕಲ್ನಲ್ಲಿ ಈತನ ವಿರುದ್ಧ ಕೂಡ ಏನೋ ಕೇಸ್ಗಳೆಲ್ಲ ದಾಖಲಾಗಿದೆ. ಡ್ರಗ್ಸ್ ಕೇಸ್ ಹಾಕಿದ್ದಾರೆ. ಇನ್ನು ರಂಜಿತ್ ಅಂತ ಮತ್ತೊಬ್ಬ, ಇವನು ಕಳಸದವನು, 19 ವರ್ಷ ಇವನಿಗೆ. ಈತ ಡ್ರೈವರು, ಚಿಕ್ಕಮಗಳೂರಿನ ಕಳಸಾ ಮೂಲದವನು. ಅವನನ್ನು ಕೂಡ ಈಗ ಅರೆಸ್ಟ್ ಅಂತ ತೋರಿಸಿದ್ದಾರೆ ಪೊಲೀಸರು ಈ ವಿಚಾರದಲ್ಲಿ. ನೆಕ್ಸ್ಟು ನಾಗರಾಜ್ ಅಂತ, ಈತನ ವಯಸ್ಸು 20 ವರ್ಷ. ಚಿಕ್ಕಮಗಳೂರಿನ ಕಳಸಾದವನು, ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ತಿಳಿದು ಬರ್ತಾ ಇದೆ. ಇನ್ನೊಬ್ಬ ಮೊಹಮ್ಮದ್ ರಿಜ್ವಾನ್ ಅಂತ, ಮೊಹಮ್ಮದ್ ರಿಜ್ವಾನ್, ಇವನಿಗೆ 28 ವರ್ಷ. ಇವನು ಮಂಗಳೂರಿನ ಈದ್ಗಾ ಮಸೀದಿ ಹತ್ತಿರ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಈ ಗ್ರೂಪ್ ಸ್ಪೆಷಾಲಿಟಿ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲರನ್ನೂ ಇಟ್ಕೊಂಡು ನೆಟ್ವರ್ಕ್ ಇವ್ರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಈಗ ಅರೆಸ್ಟ್ ಆಗಿರ್ತಕ್ಕಂಥ 8 ಜನನ್ನು ಅರೆಸ್ಟ್ ಅಂತ ತೋರಿಸಿದಾರ ಅಥವಾ 2 ಮಾತ್ರನ? ಮತ್ತೊಂದು, ಇದು ಕೇವಲ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದಕ್ಕೆ ಈ ಗ್ರೂಪ್ನಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಹೆಂಗೆ ಇದು ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ 2 ಅಧಿಕೃತವಾಗಿ ಅರೆಸ್ಟ್ ಅನ್ನು ತೋರಿಸಿರುವಂತದ್ದು. ಇನ್ನೂ ಏನು 6 ಜನರು ಏನಿದ್ರು 6 ಜನರ ಪಾತ್ರದ ಬಗ್ಗೆ ವೆರಿಫೈ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ಬಹುತೇಕ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ಇದಾವೆ. ಅಂದ್ರೆ ಇಲ್ಲಿ ರಂಜಿತ್ ಮತ್ತು ನಾಗರಾಜ್ ಏನಿದ್ದಾರೆ ಅವರು ಶಿಫ್ಟ್ ಕಾರನ್ನ ತರುವಂತದಿರ್ಬೋದು, ಜೊತೆಗೆ ಅಲ್ಲಿಂದ ಲಾಂಗ್ ಅನ್ನ ಹತ್ಯೆ ಮಾಡ್ಲಿಕ್ಕೆ ಏನು ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಡ್ತಾ ಇರೋಂಥದ್ದು. ಜೊತೆಗೆ ನೀವು ಹೇಳ್ತಾ ಇದ್ರಿ ಫಾಜಿಲ್ನ ಕೊಲೆಯ ಪ್ರತೀಕಾರ ಅಂತ ಹೇಳೋದ್ರ ಜೊತೆಗೆ ರಂಜಿತ್ ಮತ್ತು ನಾಗರಾಜ್ ಇವರಿಬ್ರು ಕೂಡ ಈ ಪ್ರಕರಣದ ಒಳಗಡೆ ಸೇರಿರೋದ್ರಿಂದ ಸಾಕಷ್ಟು ಅನುಮಾನಗಳು ಇದಾವೆ. ಯಾಕಂದ್ರೆ ಸುಹಾಸ್ ಶೆಟ್ಟಿ ಕೂಡ ಈ ಹಿಂದೆ ರೌಡಿ ಶೀಟರ್ ಆಗಿದ್ದಂತವ್ರು, ಅಂದ್ರೆ ಅವರ ವಿರುದ್ಧ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿತ್ತು. ರಂಜಿತ್ ಮತ್ತು ನಾಗರಾಜ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆಗ್ಬೇಕಂತದ್ದು. ಯಾಕಂದ್ರೆ ಕಲಂದರ್ ಶಫಿ ಮತ್ತೆ ಏನಿದ್ದಾರೆ ಮೊಹಮ್ಮದ್ ಮುಜಮಿಲ್ ಏನಿದೆ ಆತನ ಜೊತೆಯಲ್ಲಿ ಇವರು ಕೂಡ ಸಂಚಾರವನ್ನ ಮಾಡ್ತಾರೆ. ಸಾಕಷ್ಟು ವರ್ಷಗಳ ನಿಕಟ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ತನಿಖೆ ಬಯಲಾದ ನಂತರ ಅಂದ್ರೆ ರಂಜಿತ್ ಮತ್ತು ನಾಗರಾಜ್ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಮುಜಾಹಿಲ್ ಮತ್ತೆ ಕಲಂದರ್ ಶಫಿ ಇವ್ರನ್ನೆಲ್ಲಾನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆದ ಬಳಿಕ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಗೊತ್ತಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.